ನಮಸ್ತೆ, ಜೈ ಶ್ರೀ ವಿಷ್ಣು. ನಾನು ಮಲ್ಲಕ್ಕ ಬೆಳಿಗ್ಗೆ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಬಾಲ್ಯ ಅಂತ. ಓಕೆ, ಈಗ ನಾನು ಬಾಲ್ಯದ ಬಗ್ಗೆ ನನಗೆ ಎಷ್ಟು ಗೊತ್ತೈತಲ್ಲ ಅಷ್ಟು ಮಾತಾಡ್ತೀನಿ. ಬಾಲ್ಯ ಅಂದ್ರೆ ಏನಪ್ಪ ಅಂತಂದ್ರೆ, ಈಗ ಒಬ್ಬ ವ್ಯಕ್ತಿ ತನ್ನ ಜೀವನದಾಗ ಹಂತ ಹಂತವಾಗಿ ಬೆಳಿಬೇಕಪ್ಪ ಅಂತಂದ್ರೆ ಆ ವ್ಯಕ್ತಿಗೆ ಸ್ಟಾರ್ಟಿಂಗ್ ನೆನಪಾಗೋದೇ ಬಾಲ್ಯ. ನಾನು ಈ ವಿಚಾರನ ಯಾಕೆ ಹೇಳಕತ್ತೀನಪ್ಪ ಅಂತಂದ್ರೆ, ಈಗ ಒಬ್ಬ ವ್ಯಕ್ತಿ ಅವನು ಏನೋ ಈಗ ಬಾಲ್ಯದಾಗ ಫುಲ್ ಬಡತನ ಪರಿಸ್ಥಿತಿಯಲ್ಲಿ ಇರ್ತಾನೆ. ಮುಂದೆ ಒಂದು ವೇಳೆ ಹಂತ ಹಂತವಾಗಿ ಬೆಳೆದು ಒಂದು ದೊಡ್ಡ ವ್ಯಕ್ತಿಯಾಗಿ ಉನ್ನತ ಸ್ಥಾನವಾಗಿ ನಿಂತಾಗ ಆವಾಗ ನಾನು ಬಾಲ್ಯದಾಗ ನಾನು ಹಂಗಿದ್ದೆ, ನಾನು ಇವಾಗ ಈ ಲೆವೆಲಿಗೆ ಬಂದೀನಿ ಅಂಥೇಳಿ ಒಬ್ಬ ವ್ಯಕ್ತಿನ ಉದಾಹರಣೆ ತಗೊಂಡು ಹೇಳ್ತಾರೆ. ಓಕೆ, ಅದೇ ರೀತಿ ಇನ್ನು ಕೆಲವೊಂದಿಷ್ಟು ಏನಕ್ಕವ ಅಂತಂದ್ರೆ, ಈಗ ಬಾಲ್ಯದಾಗ ಯಾವುದೇ ರೀತಿ ಕಷ್ಟ ಇರೋಂಗಿಲ್ಲ. ಯಾಕಂದ್ರೆ ಅದು ಯಾವುದೇ ರೀತಿ ಕಷ್ಟ ಇಲ್ದಾಗ ಏನಾಗಿಬಿಡುತ್ತೆ, ಅದು ಹಂತ ಹಂತವಾಗಿ ಬೆಳವಣಿಗೆ ಮ್ಯಾಗ ಅದು ನಿರ್ಲಕ್ಷ್ಯವಾಗಿ ಬಿಡುತ್ತೆ. ಈಗ ಏನಂದ್ರೆ ಎಲ್ಲ ಅನುಕೂಲ ಇದ್ದು ಈಗ ಅನುಕೂಲ ಇದ್ದುಬಿಟ್ರೆ ಆ ವ್ಯಕ್ತಿಗೆ ಯಾವುದೇ ಥರ ಕೆಲಸ ಮಾಡೋಕೆ ಮೂಡ್ ಬರಲ್ಲ. ಸೊ ಹಂಗಾಗಿ ಏನಾಗಿಬಿಡುತ್ತೆ, ಅದೇನಾಗ್ಬಿಡುತ್ತಪ್ಪ ಅಂತಂದ್ರೆ ಅವಾಗ ಏನಾಗ್ತಿ, ಒಮ್ಮೆ ಮೇಲೆದ್ದಂಥ ವ್ಯಕ್ತಿ ಕೆಳಗೆ ಇಳಿಬಿಡ್ತಾನೆ. ಅವಾಗ ನೆನಪಾಗೋದೇನಂದ್ರೆ, ನಾನು ಬಾಲ್ಯದಾಗ ಅಷ್ಟು ಚೆನ್ನಾಗಿದ್ದೆ, ನನ್ನ ಬಾಲ್ಯದ ಒಂದು ಜೀವನದಾಗ ಈಗ ಹಿಂಗಾಯ್ತಲ್ಲ ಅಂತೇಳಿ ಅದು ಒಂದು ನೆನಪಿನ ಒಂದು ಇದು ಅದು. ಓಕೆ, ಏನಪ್ಪ ಅಂತಂದ್ರೆ ಇಷ್ಟೇ. ಈಗ ಆ್ಯಕ್ಚುಲಿ ನಮ್ಮ ಒಂದು ಸರ್ಕಾರ ಮಾಡಿರೋದು ಏನಪ್ಪ ಅಂತಂದ್ರೆ, ಈಗ ಬಾಲ್ಯದಾಗಂದ್ರೆ ಯಾರೋ ಒಂದು ಮಕ್ಕಳು ಕೆಲಸ ಮಾಡೋದಿದ್ರೆ ಅವರಿಗೆ ಈ ಕೆಲಸವನ್ನು ಬಿಡಿಸಿ ಎಜುಕೇಷನ್ ಕೊಡಿಸುವಂತಹ ಒಂದು ಸರ್ಕಾರವಾಗಿತ್ತು, ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ. ಯಾಕಂದರೆ ಈಗ ಬಾಲ್ಯದ ಒಂದು ಸಂದರ್ಭದಲ್ಲಿ ಈಗ ಎಷ್ಟೋ ಜನ ಬಾಲಕಾರ್ಮಿಕರು ಅಂತೇಳಿ ಕೆಲಸ ಮಾಡ್ತಿದ್ರು. ಓಕೆ, ಒಂದು 6ರಿಂದ 14 ವರ್ಷದ ಮಕ್ಕಳಿಗೆ ಅವ್ರಿಗೆ ಎಜುಕೇಷನ್ ಕೊಡಿಸ್ಬೇಕೆ ಹೊರತು ಅವು ಯಾವುದೇ ರೀತಿ ಉದ್ಯೋಗದಲ್ಲಿ ಇರಬಾರ್ದು ಅಂತೇಳಿ ಗೋರ್ಮೆಂಟ್ ರೂಲ್ಸ್. ಓಕೆ, ಈ ಥರ ಮಾಡಬೇಕಾದ್ರೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ, ನಮಗೆ ಸಿಗುವಂಥ ಸೌಲಭ್ಯಗಳನ್ನ ಪಡ್ಕೋಬೇಕು. ಸೊ ನಾನು ಈ ಥರ ಯಾಕೆ ಹೇಳಕತ್ತೀನಪ್ಪ ಅಂತಂದ್ರೆ, ಈಗ ಒಬ್ಬ ವ್ಯಕ್ತಿ ಏನಂತಾನೆ, ಇಲ್ಲ ನನಗೆ ಸ್ಟೇಜ್ ಮ್ಯಾಗ ಹೋಗಕ್ಕೆ ಭಯ ಆಕತ್ತೈತಿ, ನನಗೆ ಸ್ಟೇಜ್ ಮ್ಯಾಗ ನಿಂತು ಮಾತಾಡ್ರೆ ಭಯ ಆಕತಿ, ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಾನೆ. ಯಾಕಂದ್ರೆ ಸ್ಟೇಜ್ ಹೋಗಕ್ಕೆ ಅವ್ರಿಗೆ ಧೈರ್ಯ ಇರಲ್ಲ. ಅದು ಯಾಕಪ್ಪ ಧೈರ್ಯ ಇರಲ್ಲ ಅಂತಂದ್ರೆ, ಅದನ್ನೆಲ್ಲ ಬಾಲ್ಯದಿಂದ ನಾವು ರೂಢಿ ಮಾಡ್ಕೊಂಬರ್ಬೇಕು. ಓಕೆ, ಬಾಲ್ಯದಿಂದ ನಾವು ಹಂತವಾಗಿ ರೂಢಿ ಮಾಡ್ಕೊಂಬಂದ್ರೆ ಸಡನ್ ಆಗಿ ಈ ಥರ ಯಾವುದೋ ಒಂದು ಸಿಚುವೇಶನ್ ಬರಲ್ಲ. ಅದು ಒಂದು ಧೈರ್ಯದಿಂದ ಹೋಗಿ ಆ ವ್ಯಕ್ತಿ ಸ್ಟೇಜ್ ಮ್ಯಾಗ ಮಾತಾಡ್ಬೋದು. ಅಷ್ಟೇ ಅಲ್ಲ, ಇನ್ನು ಯಾವುದೇ ರೀತಿ ಹಲವಾರು ಏನೋ ಒಂದು ನಾವು ಇದನ್ನು ಮಾಡ್ಕೋಬೇಕಾದ್ರೆ ನಮಗೆ ಒಂದು ಸ್ಟೇಜ್ ಮ್ಯಾಗಾಗಲಿ ಅಥವಾ ಎಲ್ಲೋ ಆಗಲಿ ಯಾವುದೋ ಒಂದು ಇದ್ರಲ್ಲಿ ಆಗಲಿಪ್ಪ ಅಂತಂದ್ರೆ, ಈಗ ನಾವು ಎಲ್ಲೋ ಹೋಗ್ಬೇಕಂತಂದ್ರೆ ನಮಗೆ ಒಂದು ಮಾತಾಡೋಕ್ಕೆ ಧೈರ್ಯ ಬೇಕು. ಯಾಕಂದ್ರೆ ಈಗ ಹೊಸ ಊರಿಗೆ ಹೋಗಿರ್ತೀವಿ, ಅಲ್ಲಿ ನಮ್ಗೆ ರೂಢಿ ಇರೋಂಗಿಲ್ಲ. ಈಗ ಮತ್ತು ನಾವೇನು ಮಾಡ್ತೀವಿ, ನಮಗೆ ಕಾಣಿಸಲ್ಲ. ಸೊ ಹಂಗಾಗಿ ನಾವೇನು ಮಾಡ್ಕೋದು, ನಾವು ಮಾತಾಡ್ಕೊಂಡು ಹೋಗ್ಬೇಕಲ್ಲ. ಏನೋ ಒಂದು ಪ್ಲೇಸ್ ಯಾರಿಗಾರು ಕೇಳಬೇಕಂದ್ರೆ ಅಥವಾ ಏನೋ ಒಂದು ಮಾಡ್ಬೇಕಂದ್ರೆ ನಾವು ಅವ್ರನ್ನ ಕೇಳಿಬಿಟ್ಟು ಹೋಗ್ಬೇಕಲ್ಲ. ಅವ್ರ ಡೈರೆಕ್ಷನ್ನು ನಮಗೆ ತೋರಿಸಿದ್ರೆ ಗೊತ್ತಾಗಲ್ಲ. ಸೊ ಹಾಗಾಗಿ ನಾವು ಅವ್ರನ್ನ ಕೇಳಿಬಿಟ್ಟು ಹೋಗ್ಬೇಕಪ್ಪ ಅಂತಂದ್ರೆ, ನಾವು ಫಸ್ಟ್ ನಮ್ಮಲ್ಲಿ ಏನು ಬೇಕು, ಮಾತು ಸ್ಪಷ್ಟವಾಗಿ ಬರಬೇಕು. ಆ ಸ್ಪಷ್ಟವಾಗಿ ಬರ್ಬೇಕಂದ್ರೆ ಅದು ಮಿಡ್ಲು ಮಾತಾಡಕ್ಕೆ ಹೋದ್ರೆ ಏನಾಗಿಬಿಡುತ್ತೆ, ಅದು ರಾಂಗ್ ಆಗಿಬಿಡುತ್ತೆ. ಈ ವ್ಯಕ್ತಿ ಏನಪ್ಪ ಎಜುಕೇಷನ್ ಮಾಡಿದ್ರು ಇವ್ರು ಸ್ಪಷ್ಟವಾಗಿ ಮಾತಾಡಕ್ಕೆ ಬರಲ್ಲ ಅಂತ ಅನಿಸ್ಬಿಡುತ್ತೆ. ಸೊ ಹಂಗಾಗಿ ಏನು ಮಾಡ್ಬೇಕು, ನಾವು ಏನೋ ಒಂದು ಇದು ಮಾಡ್ಬೇಕಂದ್ರೆ ಅದು ಬಾಲ್ಯದಿಂದ ರೂಢಿಯಾಗಿ ಬರ್ಬೇಕಂತೇಳಿ ಇಷ್ಟು ಹೇಳಿ ನಾನು ಒಂದೇಳು ಅವಕಾಶ ಮುಗಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.